ಬೇಬೀಸ್ ಅಲ್ಲಿ ಪದೇ ಪದೇ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಕಣ್ಣು ಅಂಟಂಟ್ ಆಗ್ಬಿಡ್ತಾ ಇದೆ, ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರಾ. ಎಲ್ಲರಿಗೂ ಕಣ್ಣಿಂದ ಮೂಗೊಳಗಡೆಗೆ ಒಂದು ಪೈಪ್ ಇರುತ್ತೆ. ಇದು ಕಣ್ಣಲ್ಲಿ ಏನೇ ನೀರ್ ಬರ್ತಾ ಇದೆ ಅದು ಮೂಗಲ್ಗೆ ಹೋಗ್ತಾ ಇರುತ್ತೆ. ಬೇಬೀಸ್ ಅಲ್ಲಿ ಲೆಸ್ ದ್ಯಾನ್ 6 months, ಲೆಸ್ ದ್ಯಾನ್ 1 year ಇರೋ ಬೇಬೀಸ್ ಅಲ್ಲಿ ಈ ಪೈಪ್ ಏನಿರುತ್ತೆ ಇದು ಸ್ವಲ್ಪ ತಿನ್ ಇರುತ್ತೆ, ಅಷ್ಟೊಂದು ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಕಣ್ಣಲ್ಲಿ ನೀರು ಪ್ರೊಡ್ಯೂಸ್ ಆಗ್ತಾ ಇರೋದು ಮೂಗೊಳಗಡೆಗೆ ಹೋಗ್ತಾ ಇರೋದಿಲ್ಲ. ಇದರಿಂದ ಕಣ್ಣಲ್ಲೇ ನೀರು ಅಲ್ಲೇ ಇದ್ದು ಡ್ರಾಪ್ಸ್ ಕೆಳಗಡೆ ಬೀಳ್ತಾ ಇರತ್ತೆ, ಮತ್ತೆ ಬೆಳಿಗ್ಗೆ ಹೊತ್ತು ಅಂಟಂಟ್ ಆಗ್ಬಿಟ್ಟಿರತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಕೇಳಿದ್ರೆ, ಇನ್ಫೆಕ್ಷನ್ ಆಗಿದ್ರೆ, ಕಣ್ಣು ತುಂಬಾ ರೆಡ್ ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಡಾಕ್ಟರ್ನ ಮೀಟ್ ಮಾಡಿ ಆಂಟಿಬಯೋಟಿಕ್ ಐ ಡ್ರಾಪ್ಸ್ ತಗೊಳ್ಳಿ. ಇನ್ಫೆಕ್ಷನ್ ಏನು ಇಲ್ಲ, ರೆಡ್ನೆಸ್ ಏನು ಇಲ್ಲ, ಸ್ವೆಲ್ಲಿಂಗ್ ಏನು ಇಲ್ಲ ಅಂತಂದ್ರೆ ನೀವು ಮಸಾಜ್ ಮಾಡಬೇಕಾಗತ್ತೆ. ಹೇಗ್ ಮಾಡಬೇಕು ಮಸಾಜ್ ಅಂತ ಕೇಳಿದ್ರೆ, ನೀವು ಮಸಾಜ್ ಮಾಡೋಕ್ ಮುಂಚೆ ಕೈ ಅನ್ನೋದು ಚೆನ್ನಾಗಿ ತೊಳ್ಕೊಂಡಿರ್ಬೇಕು. ಹ್ಯಾಂಡ್ ವಾಶ್ ಮಾಡಿ ಆದ್ಮೇಲೆ ನೀವು ಮಸಾಜ್ ಎಲ್ಲಿ ಮಾಡ್ಬೇಕಾಗತ್ತೆ ಅಂತಂದ್ರೆ, ಮೂಗಿಗೆ ಮತ್ತೆ ಕಣ್ಣಿಗೆ ಮಧ್ಯದಲ್ಲಿ ಈ ತರ ಭಾಗ ಇರುತ್ತಲ್ಲ, ಮಧ್ಯ ಭಾಗ ಇರುತ್ತಲ್ಲ, ಈ ಭಾಗದಲ್ಲಿ ನೀವು ಮಸಾಜ್ ಮಾಡಬೇಕಾಗತ್ತೆ. ಹೇಗ್ ಮಾಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಮಾಡಬೇಕು ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಮಾಡಬೇಕಾಗತ್ತೆ. ಇಲ್ಲಿಂದ ಈ ಡೈರೆಕ್ಷನ್ ಈ ತರ ಮಾಡಬೇಕಾಗತ್ತೆ. ಈ ತರ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಷರಿಂದ ಮಾಡಬೇಕಾಗತ್ತೆ. ಅಲ್ಲಿ ಏನೇ ಬ್ಲಾಕ್ ಆಗಿರೋದನ್ನ ನೀವು ಬ್ಲಾಕ್ ತೆಗಿಬೇಕು ಅನ್ನೋ ಪ್ರೆಷರ್ ಕೊಟ್ಟು ಮಾಡಬೇಕಾಗತ್ತೆ. ಈ ತರ ಎಷ್ಟು ಸಲ ಮಾಡಬೇಕು ಅಂತಂದ್ರೆ, ಯೂಶಲಿ ನೀವು ಕೌಂಟ್ ಮಾಡ್ಕೊಂಡು ಮಾಡ್ಬೋದು. 1 2 3 4 5 ಆ ತರ ನೀವು 20 to 30 ಟೈಮ್ಸ್ ಮಾಡ್ಬೋದು. ದಿನಕ್ಕೆ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ ಮಾಡ್ಬೋದು. 2 ಕಣ್ಣಿಗೆ ಆಗ್ತಾ ಇದೆ ಅಂತಂದ್ರೆ 2 ಕಣ್ಣಿಗೆ ನೀವು ಮಸಾಜ್ ಮಾಡಬೇಕಾಗತ್ತೆ. ಒಂದೇ ಕಣ್ಣಿಗಿದೆ ಅಂತಂದ್ರೆ 1 ಕಣ್ಣಿಗೆ ಮಸಾಜ್ ಮಾಡ್ಬೋದು. ಈ ತರ ಡೈಲಿ ಮಾಡೋದ್ರಿಂದ ಸ್ವಲ್ಪ ಬ್ಲಾಕ್ ಕಡಿಮೆ ಆಗಿ ಅದು ಪೈಪ್ ಅನ್ನೋದು ಡೆವಲಪ್ ಆಗತ್ತೆ. ಈ ತರ ಕಡಿಮೆ ಆಗೋದಕ್ಕೆ ಅಟ್ಲೀಸ್ಟ್ 6 months 1 year ತನಕನೂ ಬೇಕಾಗತ್ತೆ. ಕೆಲವೊಂದು ಬೇಬೀಸ್ ಅಲ್ಲಿ ಬೇಗ ಕ್ಲಿಯರ್ ಆಗತ್ತೆ, ಕೆಲವೊಂದು ಬೇಬೀಸ್ ಅಲ್ಲಿ ತುಂಬಾ ಲೇಟ್ ಆಗಿ ಕ್ಲಿಯರ್ ಆಗತ್ತೆ. 1 ವರ್ಷ ಆಯ್ತು ಆದ್ರೂ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನೀವು ಖಂಡಿತ ಕಣ್ಣಿನ ಡಾಕ್ಟರ್ನ ಮೀಟ್ ಮಾಡ್ಬೇಕಾಗತ್ತೆ. ಇವರು ಕಣ್ಣಿನೊಳಗಡೆ ಇಂಜೆಕ್ಷನ್ ತರ ಮಾಡಿ ಬ್ಲಾಕ್ ನ ಕ್ಲಿಯರ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದು ಬೇರೆ ಪೇರೆಂಟ್ಸ್ಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಕೂಡ ಗೊತ್ತಾಗತ್ತೆ.